ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಅಮಾಯಕರನ್ನ ಬಲಿ ಪಡೆದಿರುವುದಕ್ಕೆ ಭಾರತದಾದ್ಯಂತ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರ ರಾಜತಾಂತ್ರಿಕವಾಗಿ ಯುದ್ಧವನ್ನ ಸಾರಿತ್ತು. ಪಹಲ್ಗಾಮ್ ದಾಳಿಗೆ ಭಾರತ ಒಳೇಟನ್ನ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಒಂದು ಹನಿಯೂ ನೀರು ಸಿಗದಂತೆ ತಂತ್ರವನ್ನ ಭಾರತ ಸರ್ಕಾರ ಮಾಡಿದೆ. ಪಾಕ್ ಮೇಲೆ ರಾಜತಾಂತ್ರಿಕ ಸಮರವನ್ನ ಭಾರತ ಸಾರಿದೆ. ಎಲ್ಲೆಲ್ಲಿ ಪಾಕಿಸ್ತಾನವನ್ನ ಕಟ್ ಹಾಕೋದಕ್ಕೆ ಸಾಧ್ಯ ರಾಜತಾಂತ್ರಿಕವಾಗಿ ಆ ಎಲ್ಲ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮುಂದುವರೆಸಿದೆ. ಸಿಂಧೂ ಜಲ ಒಪ್ಪಂದ ಸ್ಥಗಿತ ಘೋಷಣೆ ಆಯಿತು. 1960ರ ಒಪ್ಪಂದದ ಸ್ಥಗಿತದ ಬಗ್ಗೆ ಇದೀಗ ಕಾರ್ಯತಂತ್ರವನ್ನ ರೂಪಿಸಲಾಗ್ತಾ ಇದೆ. ನಿನ್ನೆ ಜಲಶಕ್ತಿ ಇಲಾಖೆ ಜೊತೆ ಗೃಹ ಸಚಿವರು ಈ ಬಗ್ಗೆ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಒಪ್ಪಂದವನ್ನ ಯಾವ ರೀತಿ ನಾವು ಬಂದ್ ಮಾಡ್ಕೊಳ್ಬಹುದು, ಯಾಕಂದ್ರೆ ಪಾಕಿಸ್ತಾನ ಈ ಉಗ್ರರ ದಾಳಿ ಬಗ್ಗೆ ಒಪ್ಕೊಳ್ತಾ ಇಲ್ಲ, ತಾನಲ್ಲ ಅಂತ ಹೇಳ್ತಾ ಇದೆ. ಭಾರತ ಪಾಕಿಸ್ತಾನದ ಮೇಲೆ ಗೂಬೆ ಕೂರಿಸೋ ಪ್ರಯತ್ನ ಮಾಡ್ತಾ ಇದೆ, ಸುಳ್ಳು ಹೇಳ್ತಿದೆ ಅಂತೆಲ್ಲ ಆರೋಪಗಳು ಕೇಳಿಬಂದಂತ ಬೆನ್ನಲ್ಲೇ ಈಗ ರಾಜತಾಂತ್ರಿಕವಾಗಿ ಒಂದಿಷ್ಟು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ನದಿ ನೀರನ್ನ ಬೇರೆಡೆ ತಿರುಗಿಸಲು ಕಾರ್ಯತಂತ್ರವನ್ನ ಮಾಡಲಾಗ್ತಾ ಇದೆ. ಸಿಂಧೂ ನದಿ ನೀರು ಬಂದ್ ಬಗ್ಗೆ ಮಾರ್ಗಸೂಚಿಯನ್ನ ರೆಡಿ ಮಾಡಲಾಗ್ತಾ ಇದೆ. ಈ ನಿರ್ಧಾರ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟಿರೋದು. ಒಂದ್ ಹನಿ ನೀರನ್ನು ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅಂತೇಳಿ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹತ್ವದ ಸಭೆ ಆದ್ಮೇಲೆ ಈ ಕಾರ್ಯಸೂಚಿಗಳು ಯಾವ್ಯಾವ ತರ ಮಾಡಬೇಕು ಅನ್ನೋ ಕುರಿತಂತೆ ಅಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಲಷ್ಕರ್ ಉಗ್ರ ಪುಂಡಾಟವನ್ನು ಮೆರೆದಿದ್ದಾನೆ. ಭಾರತಕ್ಕೆ ಆವಾಜನ್ನ ಹಾಕಿದ್ದಾನೆ ಹಫೀಜ್ ಸಯೀದ್. ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ದಕ್ಕೆ ಉದ್ದಟತನವನ್ನ ಮೆರೆದಿದ್ದಾನೆ. ಬಾಯಿಗೆ ಬಂದಂಗ್ ಮಾತಾಡಿದ್ದಾನೆ. ಭಾರತೀಯರ ರಕ್ತ ಹರಿಸುವಂತ ಎಚ್ಚರಿಕೆಯನ್ನ ಹಫೀಜ್ ಸಯೀದ್ ಕೊಟ್ಟಿದ್ದಾನೆ. ತಾಕತ್ತಿದ್ರೆ ಬರ್ಲಿ ಇಲ್ಲಿಗೆ, ನೀವು ನೀರ್ ನಿಲ್ಲಿಸಿದ್ರೆ ನಾವು ನಿಮ್ಮ ಉಸಿರನ್ನೇ ನಿಲ್ಲಿಸ್ತೀವಿ ಅಂತ ಹೇಳಿದಾನೆ. ಸಿಂಧೂ ನದಿಯಲ್ಲಿ ನಿಮ್ಮ ರಕ್ತವನ್ನ ಹರಿಸ್ತೀವಿ ಅಂತ ಹೇಳಿ ಹಫೀಜ್ ಧಮ್ಕಿಯನ್ನ ಹಾಕಿದ್ದಾನೆ. ಭಾರತಕ್ಕೆ ಹಫೀಜ್ ಸಯೀದ್ ಈ ಎಚ್ಚರಿಕೆಯನ್ನ ಕೊಟ್ಟಿರೋದು. ಆತನ ಒಂದು ವಿಡಿಯೋ ಇದೆಯಲ್ಲ, ಈ ತರ ಆತ ಹೇಳಿರೋದು, ಆವಾಜ್ ಹಾಕಿರೋದು, ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. तू कहेगा कि पाकिस्तान का पानी रोकेंगे, कश्मीर के अंदर डैम बना के तुम पाकिस्तान के पानी को रोकोगे, पाकिस्तान की ज़राअत सनत का खात्मा करके पाकिस्तान की मईशत तबाह करके सीपैक के मंसूबे नाकाम करने के लिए तू बड़के मारेगा और तू चाहेगा हम चुप रहे। सुन, अगर तू पानी बंद करेगा इंशाअल्लाह हम तेरी सांस बंद करेंगे, इन दरियाओं में फिर खून बहेगा। ರಣ ಹೇಡಿಗಳ ತರ ಎಲ್ಲೋ ನಿಂತ್ಕೊಂಡು ಈ ತರ ಭಾಷಣ ಬಿಗಿಯೋದಲ್ಲ, ಜನರನ್ನ ಪ್ರಚೋದನೆಗೆ ಒಳಪಡಿಸೋದಲ್ಲ, ಅಥವಾ ಈ ಉಗ್ರಗಾಮಿಗಳು ಬಂದ್ರಲ್ಲ, ಭಯೋತ್ಪಾದಕರು ಅಮಾಯಕರನ್ನ ಬಲಿ ಪಡ್ಕೊಂಡ್ರಲ್ಲ, ತಾಕತ್ತಿದ್ದಿದ್ರೆ ಶಸ್ತ್ರಾಸ್ತ್ರ ಇರುತ್ತಲ್ಲ, ಸೈನಿಕರ ಜೊತೆ ಹೋರಾಟ ಮಾಡಿ ಗೆಲ್ಲಬೇಕಾಗಿತ್ತು. ಅದು ಗಂಡಸ್ತನ. ಇನ್ನು ಸಿಂಧೂ ನದಿ ವಿಚಾರದಲ್ಲಿ PPP ಖ್ಯಾತೆಯನ್ನ ತೆಗೆದಿದೆ. ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಖ್ಯಾತೆಯನ್ನ ತೆಗೆದಿದ್ದಾರೆ. ಭಾರತೀಯರ ರಕ್ತ ಹರಿಸುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬಿಲಾವಲ್ ಭುಟ್ಟೋ. ಇಷ್ಟು ಮಾತ್ರ ಸಾಧ್ಯ ಅಲ್ವಾ ಅವ್ರ ಹತ್ರ ಮಾತಾಡಕ್ಕೆ, ಪ್ರಚೋದನೆ ಕೊಡೋದಕ್ಕೆ? ಹೇಡಿಗಳ ತರ ಬರೋದು, ಅಮಾಯಕರನ್ನ ಬಲಿ ಪಡ್ಕೊಂಡು ಹೋಗೋದು. ತಾಕತ್ತಿದ್ದಿದ್ರೆ ನಮ್ಮ ಭಾರತೀಯ ಸೇನೆ ವಿರುದ್ಧ ಇವರು ಹೋರಾಟ ಮಾಡಬೇಕಾಗಿತ್ತು. ಶಸ್ತ್ರಾಸ್ತ್ರ ಇರೋರ ಹತ್ರ ಬಂದು ಹೋರಾಟ ಮಾಡಿ ಗೆದ್ದು ತೋರಿಸ್ಬೇಕಾಗಿತ್ತು. ಅದನ್ನು ಬಿಟ್ಕೊಂಡು ಈ ಹಿಂಬಾಗ್ಲಿಂದ ಬರ್ತಾರೆ ಅಥವಾ ಬೆನ್ನಿ ಚೂರಿ ಹಾಕೋ ಕೆಲಸವನ್ನ ಮಾಡಿದ್ದಲ್ದೆ ಈಗ ಭಾರತೀಯರ ರಕ್ತ ಹರಿಸ್ತೀವಿ ಅಂತ ಹೇಳಿ ಭಾಷಣಗಳನ್ನ ಬಿಗಿಯೋದು ಬೇರೆ. ನಿನ್ನೆ ಬಹಿರಂಗ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಂಧು ನಮ್ಮದೇ, ನಮ್ಮದಾಗೆ ಉಳಿಯುತ್ತೆ, ನದಿಯಲ್ಲಿ ನೀರು ಹರಿಯುತ್ತೆ, ಇಲ್ಲ ಅಂದ್ರೆ ರಕ್ತ ಹರಿಯುತ್ತೆ ಅಂತ ಹೇಳಿದ್ದಾರೆ. भारत को कहना चाहूंगा कि सिंधु हमारा है और सिंधु हमारा रहेगा। या इस दरिया से हमारा पानी बहेगा या उनका खून बहेगा। ऐसे नहीं हो सकता, ऐसे नहीं हो सकता कि एक दिन तू उठ जाए और ये फैसला करे कि आप इंडस वाटर ट्रीटी को नहीं मानते हैं। भारत को